ಹಾಯ್ ಎವ್ರಿವನ್, ನಾನು ನಿಮ್ಮ ಸಾಗರ್. ವೆಲ್ಕಮ್ ಟು ಮೈ ಚಾನಲ್. ನೆಕ್ಸ್ಟ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಈ ವಿಡಿಯೋ ಒಂದು ವಿಶೇಷವಾದ ಒಂದು ವಿಡಿಯೋ ಆಗಿದೆ. ಯಾಕಂದರೆ ಈ ವಿಡಿಯೋದಲ್ಲಿ ಒಂದು ಫ್ಯಾನ್ ಅಂದರೆ ಪೋರ್ಟಬಲ್ ಫ್ಯಾನ್ನ ನಾನು ಅನ್ಬಾಕ್ಸಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ತಡ? ಓಕೆ, ಲೆಟ್ಸ್ ಸ್ಟಾರ್ಟ್ ದ ಅನ್ಬಾಕ್ಸಿಂಗ್. ನೀವು ಇಲ್ಲಿ ನೋಡ್ಬೋದು, ಈ ಫ್ಯಾನ್ ನೇಮ್ ಬಂದುಬಿಟ್ಟು ಸ್ಟರ್ಲೈಟ್ ಅಂತ. ಸೊ ಈ ಫ್ಯಾನಿನ ಫೀಚರ್ಸ್ನ ನಾವು ಇವತ್ತು ನೋಡೋಣ. ಅದೇ ರೀತಿ ಯಾವ ಥರ ಅನ್ಬಾಕ್ಸಿಂಗ್ ಮಾಡಿ ಯಾವ ಥರ ನಮಗೆ ನೋಡಲಿಕ್ಕೆ ಸಿಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ಫ್ಯಾನ್ ಬಂದುಬಿಟ್ಟು ಲೋ ಸ್ಪೀಡಲ್ಲಿ ನಮಗೆ 4 hours ಬ್ಯಾಕಪ್ ಕೊಡುತ್ತೆ. ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ನಮಗೆ 4 hours ಬ್ಯಾಕಪ್ ಕೊಡುತ್ತೆ. ಆ್ಯಂಡ್ ಆಲ್ಸೋ ಮೀಡಿಯಮ್ ಸ್ಪೀಡಲ್ಲಿ 3 hours ಬ್ಯಾಕಪ್ ಕೊಡುತ್ತೆ. ಆ್ಯಂಡ್ ಹೈ ಸ್ಪೀಡಲ್ಲಿ 2 hours ಬ್ಯಾಕಪ್ ಕೊಡುತ್ತೆ. ಸೊ ಬೇಸಿಕಲಿ ಈ ಒಂದು ಫ್ಯಾನ್ 3 ಸ್ಪೀಡ್ಸ್ ಸೆಟ್ಟಿಂಗಲ್ಲಿದೆ. ಫಸ್ಟ್ ಸ್ಪೀಡಲ್ಲಿ ನಮಗೆ 4 hours, ಸೆಕೆಂಡ್ ಸ್ಪೀಡಲ್ಲಿ ನಮಗೆ 3 hours ಬ್ಯಾಕಪ್, ಆ್ಯಂಡ್ ಹೈ ಸ್ಪೀಡಲ್ಲಿ ನಮಗೆ 2 hours ಬ್ಯಾಕಪ್ಪು ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಹ್ಯಾವಿಂಗ್ ಪೋರ್ಟಬಲ್ ಫ್ಯಾನಲ್ಲಿ ನಾವು 2 mode ಲೈಟಿಂಗ್ ಮೆಥಡ್ ಸ್ವಿಚಸ್ನ ನೋಡ್ಬೋದು. 2 mode ಲೈಟಿಂಗ್. ಸೊ 2 mode ಲೈಟಿಂಗ್ ಅಂದರೆ ಇಲ್ಲಿ ನೀವು ನೋಡ್ಬೋದು. ಸೊ ರೌಂಡ್ ಆಗಿ ವೈಟ್ ಏನು ಕಾಣ್ತಾ ಇದೆಯಲ್ಲ, ಇದು 2 mode ಲೈಟಿಂಗ್ ಸೆಟಪ್ ಆಗಿರುತ್ತೆ. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನಾವು ಈ ಫ್ಯಾನ್ನ ಅನ್ಬಾಕ್ಸಿಂಗ್ ಮಾಡುವ ಮುಖಾಂತರ ನೋಡ್ಕೊಳ್ಳೋಣ. ಓಕೆ, ಸೊ ಕಂಪ್ಲೀಟಾಗಿ ಇದೊಂದು 3 ಸ್ಪೀಡ್ ಫ್ಯಾನ್ ಆಗಿದೆ, 3 ಸ್ಟೆಪ್ ಸ್ಪೀಡ್ ಫ್ಯಾನ್ ಆಗಿದೆ. ಆ್ಯಂಡ್ ಲಾಂಗ್ ಬ್ಯಾಕಪ್ 6 hours ಆಗಿರುತ್ತೆ. ಆ್ಯಂಡ್ 2 mode ಲೈಟಿಂಗ್ ಫ್ಯಾನ್ ಆಗಿರುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಅನ್ಬಾಕ್ಸಿಂಗ್. ಐ ಆಮ್ ಗೋಯಿಂಗ್ ಟು ಓಪನ್ ದಿಸ್. ಸೊ ಇದು ಆ ಫ್ಯಾನ್ ಆಗಿರುತ್ತೆ. ಸೂಪರ್ ಆಗಿದೆಯಲ್ಲ ನೋಡಲಿಕ್ಕೆ. ಓಕೆ, ಲೆಟ್ಸ್ ಪ್ಲೇಸ್. ಮತ್ತೇನು ಬಾಕ್ಸಲ್ಲಿ ಏನು ನೋಡ್ಲಿಕ್ಕೆ ಸಿಗುತ್ತೆ ಅಂದರೆ, ಓಕೆ, ಸೊ ಇದು ಯೂಸರ್ ಮ್ಯಾನ್ಯುವಲ್ ಆಗಿರುತ್ತೆ. ಸೊ ಈ ಒಂದು ಯೂಸರ್ ಮ್ಯಾನ್ಯುವಲ್ನ ಯೂಸ್ ಮಾಡಿಕೊಂಡು ನೀವು ಯಾವ ಥರ ಯೂಸ್ ಮಾಡ್ಬೋದು ಅಂತ ಈ ಫ್ಯಾನ್ ಬಗ್ಗೆ ಇದರಲ್ಲಿ ಡಿಟೇಲ್ ಆಗಿ ನೋಡ್ಬೋದು. ಓಕೆ, ಸೊ ಇದೊಂದು ಸ್ಟರ್ಲೈಟ್ ಅವರ ಒಂದು ಫ್ಯಾನ್, ಪೋರ್ಟಬಲ್ ಫ್ಯಾನ್. ಸೊ ಇನ್ ದಿಸ್ ಫ್ಯಾನಲ್ಲಿ ನಾವು ಬ್ಯಾಕಪ್ಪಲ್ಲಿ ನೋಡಿದರೆ ಒಂದು ಪವರ್ ಬಟನ್ ಇದೆ. ಸೊ ಪವರ್ ಬಟನ್ನ ಆನ್ ಮಾಡಿದರೆ ಇಲ್ಲಿ ನೋಡ್ಬೋದು ಫ್ಯಾನ್ ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇದು ಫಸ್ಟ್ ಸ್ಟೆಪ್ಪಲ್ಲಿ. ಆ್ಯಂಡ್ ಅಗೇನ್ ಇಲ್ಲಿ ನಾವು ಕಲರ್ ನೋಡ್ಬೋದು, ಬ್ಲೂ ಕಲರ್ ಇದೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಗ್ರೀನ್ ಕಲರಲ್ಲಿ ಬರುತ್ತೆ. ಫ್ಯಾನ್ ಸ್ಪೀಡ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಆ್ಯಂಡ್ ಕೂಲಿಂಗ್ ಎಫೆಕ್ಟ್ ಬೇರೆ ಫ್ಯಾನ್ಗೆ ಕಂಪೇರ್ ಮಾಡಿದರೆ ಇದ್ರ ಕೂಲಿಂಗ್ ಎಫೆಕ್ಟ್ ಸೂಪರ್ ಆಗಿದೆ. ಆ್ಯಂಡ್ ಥರ್ಡ್ ಸ್ಪೀಡಲ್ಲಿ ನಾವು ಬೇರೆ ಕಲರ್ನ ನೋಡ್ಕೋಬೋದು. ಇಲ್ಲಿ ಇಂಡಿಕೇಟರಲ್ಲಿ ಕಲರ್ ಚೇಂಜ್ ಆಗುತ್ತೆ. ಇದು ಥರ್ಡ್ ಸ್ಪೀಡಲ್ಲಿ. ಸೊ ನೀವು ಇದನ್ನು ಪೋರ್ಟೇಬಲ್ ಆಗಿ ಎಲ್ಲಾದರೂ ಕ್ಯಾರಿ ಮಾಡ್ಬೋದು. ಓಕೆ, ಈಸಿಯಾಗಿ ಲೈಟ್ ವೆಯ್ಟ್ ಆಗಿದೆ. ಆ್ಯಂಡ್ ಫೈನಲ್ ಆಗಿ ಪ್ರೆಸ್ ಮಾಡಿದರೆ ಈ ಒಂದು ಫ್ಯಾನ್ ಆಫ್ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಸೆಕೆಂಡ್ ಬಟನ್ ನಮಗೆ ಲೈಟ್ನಿಂಗ್ ಮೋಡ್ ಕೊಟ್ಟಿದ್ದಾರೆ. ಸೊ ಲೈಟಿಂಗ್ ಬಟನ್ ಮೋಡ್ನ ನಾನು ಪ್ರೆಸ್ ಮಾಡಿದರೆ ಈ ಥರ ಲೈಟ್ ಎಫೆಕ್ಟ್ ಬರುತ್ತೆ. ಸೊ ಇಲ್ಲಿ ರಿಂಗ್ ಲೈಟ್ ಥರ ಎಫೆಕ್ಟ್ ಬರುತ್ತೆ. ಸೆಕೆಂಡ್ ಒನ್ ಸ್ವಲ್ಪ ಡಿಮ್ ಆಗಿರುತ್ತೆ. ಸೊ ಇದು ನಮಗೆ 6 hours ಬ್ಯಾಕಪ್ ಕೊಡುತ್ತೆ. ಓನ್ಲಿ ಲೈಟ್ ಯೂಸ್ ಮಾಡಿದರೆ 6 hours ಬ್ಯಾಕಪ್ ಕೊಡುತ್ತೆ. ಆ್ಯಂಡ್ ಫುಲ್ ಈ ಥರ ಬ್ರೈಟ್ನೆಸ್ ಲೈಟ್ನ ಯೂಸ್ ಮಾಡಿದರೆ 4 hours ಕೊಡುತ್ತೆ. ಸೊ ಇದು ನೋಡ್ಬೋದು, ಈ ಒಂದು ಫ್ಯಾನ್ ಬಂದುಬಿಟ್ಟು 5 volt ಫ್ಯಾನ್ ಆಗಿರುತ್ತೆ. ಆ್ಯಂಡ್ ಇನ್ಬಿಲ್ಟ್ ಬ್ಯಾಟ್ರಿ Li-ion. ಸೊ ಈ ಒಂದು ಇನ್ಬಿಲ್ಟ್ ಬ್ಯಾಟ್ರಿ ಬಂದುಬಿಟ್ಟು ಕೆಪಾಸಿಟಿ 1800 mAh. ಓಕೆ, ಸೊ ಈ ಒಂದು ಪ್ರಾಡಕ್ಟ್ ಮೇಡ್ ಇನ್ ಚೀನಾ. ಸೊ ಈ ಪ್ರಾಡಕ್ಟು ನಾನು ಯೂಸ್ ಮಾಡ್ತಾಯಿದ್ದೀನಿ ಈಗ ಆಲ್ರೆಡಿ. ಸೊ ನೋಡಲಿಕ್ಕೆ ಸೂಪರ್ ಆಗಿದೆ. ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಮಾತ್ರ ನೀವು ನೋಡ್ಬೋದು. ಬಿಲ್ಡ್ ಕ್ವಾಲಿಟಿ ಎಫೆಕ್ಟಿವ್ ಫಿನಿಶ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಮೇಕಿಂಗ್ ಆಫ್ ದಿಸ್ ಡಿಸೈನ್ ಈಸ್ ವೆರಿ ಗುಡ್. ಮೇಕಿಂಗ್ ಆಫ್ ದಿಸ್ ಫ್ಯಾನ್ ಡಿಸೈನ್ ಏನಿದೆ ಅಲ್ಲ, ನೋಡಲಿಕ್ಕೆ ಅತಿ ಸುಂದರವಾಗಿದೆ. ಬ್ಯೂಟಿಫುಲ್ ಆದ ಒಂದು ಫ್ಯಾನ್. ನೀವು ಇದನ್ನು ಬೇಕಿದ್ದರೆ ಅಡ್ಜಸ್ಟೂ ಮಾಡ್ಕೋಬೋದು. ಈ ಥರ ಸೆಟ್ಟಿಂಗ್ ಮಾಡಿಕೊಂಡು ಆ್ಯಂಗಲಲ್ಲಿ ಸೆಟ್ ಮಾಡ್ಬೋದು. ಸೊ ನೀವು ಫ್ಯಾನ್ನ ಟಿಲ್ಟ್ ಯಾವ ಥರನೂ ಬೇಕಾದರೂ ಈ ಒಂದು ಅಡ್ಜಸ್ಟೇಬಲ್ ಸ್ಟ್ಯಾಂಡ್ ಯೂಸ್ ಮಾಡ್ಕೋಬೋದು. ಸೊ ಈ ಥರ. ಆ್ಯಂಡ್ ಆಲ್ಸೋ ಇದರಲ್ಲಿ ಇನ್ನೊಂದು ನಮಗೆ ಹ್ಯಾಂಗಿಂಗ್ ಪರ್ಪಸ್ಗೆ ಒಂದು ಡಿಸೈನ್ನ ಮಾಡಿದ್ದಾರೆ. ಇದನ್ನು ನೀವು ಎಲ್ಲಿ ಬೇಕಾದರೂ ಈ ಥರ ಹ್ಯಾಂಗ್ ಮಾಡ್ಬೋದು. ಓಕೆ, ಆ್ಯಂಡ್ ಆಲ್ಸೋ ನೀವು ಡೌನ್ ಬೇಕಿದ್ದರೆ, ಮೇಲ್ಗಡೆ ಬೇಕಾದರೆ ಹ್ಯಾಂಗ್ ಮಾಡಿಕೊಂಡು ಈ ಒಂದು ಫ್ಯಾನ್ನ ಆನ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸೊ ಸ್ಟಡಿ ಟೇಬಲ್ ಫ್ಯಾನ್ ಥರನೂ ನೀವು ಯೂಸ್ ಮಾಡ್ಬೋದು ಈ ಥರ.
ಓಕೆ, ಫೈನಲಾಗಿ ಹೇಳ್ಬೇಕಂದ್ರೆ ಈ ಒಂದು ಫ್ಯಾನ್ ನಮಗೆ ಮಾರ್ಕೆಟಲ್ಲಿ ಯಾವ ಪ್ರೈಸ್ಗೆ ಸಿಗುತ್ತೆ ಸರ್ ಅಂತ ಅಂದರೆ, ನೀವು ಮಾರ್ಕೆಟಲ್ಲಿ ಸರ್ಚ್ ಮಾಡ್ಬೋದು ಅಥವಾ ಆನ್ಲೈನಲ್ಲಿ ಸರ್ಚ್ ಮಾಡ್ಬೋದು. ಇಟ್ ಈಸ್ ಆ ಬಾಕ್ಸ್ ಮೇಲೆ 4500 ಇದೆ. ಸೊ ಬಟ್ ಇಟ್ ಈಸ್ ಅವೈಲೇಬಲ್ ಇನ್ 1200, 1500 ಈ ರೇಂಜಲ್ಲಿ ನಮಗೆ ಫ್ಯಾನ್ ಈಸಿಯಾಗಿ ಸಿಗುತ್ತೆ. ಸೊ ಫೈನಲಿ ಈ ಒಂದು ಫ್ಯಾನ್ನ ಯಾರು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಳ್ತೀರೋ, ಲೆಟ್ಸ್ ಗೋ ಫಾರ್ ಇಟ್. ಸೊ ಇದರಲ್ಲಿ ಯಾವುದೇ ರೀತಿಯ ಬಿಲ್ಡ್ ಆಫ್ ಕ್ವಾಲಿಟಿ ಆಗಿರ್ಬೋದು ಆ್ಯಂಡ್ ಮೇಕಿಂಗ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಸೊ ಕಾಂಪ್ರಮೈಸ್ ಆಗಿಲ್ಲ, ಎಲ್ಲ ಸೂಪರಾಗಿ ಬಿಲ್ಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನೀವು 5 ವೋಲ್ಟ್ ನಾರ್ಮಲ್ ಚಾರ್ಜರ್ ಏನು ಯೂಸ್ ಮಾಡ್ತೀವಲ್ಲ, ಆ ಒಂದು ಚಾರ್ಜರ್ನ ಇಲ್ಲಿ ಚಾರ್ಜ್ಗೆ USB ಪೋರ್ಟ್ನ ನಮಗೆ ಕೊಟ್ಟಿದ್ದಾರೆ, ಚಾರ್ಜಬಲ್ ಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ 5 ವೋಲ್ಟ್ನ ಚಾರ್ಜಬಲ್ ಪೋರ್ಟ್ ಕೊಟ್ಟಿದ್ದಾರೆ, ಅದರ ಜೊತೆ ಒಂದು USB ಕೇಬಲ್ ಕೂಡ ಕೊಟ್ಟಿರ್ತಾರೆ. ಸೊ ಇದನ್ನು ನೀವು ಡೈರೆಕ್ಟಾಗಿ ಪವರ್ಗೆ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ಫೈನಲ್ ಆಗಿ. ಓಕೆ, ಥ್ಯಾಂಕ್ ಯು. ಸೊ ಈ ಥರ ಇಟ್ಕೊಂಡು ನೀವು ಯೂಸ್ ಮಾಡ್ಕೋಬೋದು.